ಇವತ್ತು ನವರಾತ್ರಿಯ 5ನೇ ದಿನ ಸ್ಕಂದ ಮಾತಾ ದೇವಿಯವರ ವ್ರತ ಆಗಿರೋದ್ರಿಂದ ನಾನಿವತ್ತು ಸೋರೆಕಾಯ್ದು ಬರ್ಫಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಸೋರೆಕಾಯಿ ಬರ್ಫಿ ಮಾಡೋದನ್ನ ತೋರಿಸ್ತೀನಿ ಬನ್ನಿ. ಸೋರೆಕಾಯಿನ ಫಸ್ಟಿಗೆ ಸಿಪ್ಪೆ ತೆಗಿಬೇಕು. ಸಿಪ್ಪೆ ಎಲ್ಲ ತೆಗೆದು ಇದನ್ನು ತೊಳ್ಕೊಂಬರ್ತೀನಿ. ಈ ಸೋರೆಕಾಯಿ ಬರ್ಫಿಗೆ ಒಬ್ಬೊಬ್ಬರು ಫುಡ್ ಕಲರ್ ಹಾಕ್ತಾರೆ, ಗ್ರೀನ್ ಕಲರ್ ಬರಲಿ ಅಂತ. ನಾನಿಲ್ಲಿ ಫುಡ್ ಕಲರ್ ಹಾಕಲ್ಲ. ಮೊನ್ನೆ ಪಾರಿಜಾತ ಹೂ ತೋರಿಸಿದ್ನಲ್ಲ, ಅದನ್ನು ಎರಡನ್ನು ನೆನೆಸಿಟ್ಟಿದ್ದೀನಿ. ಅದನ್ನೇ ಹಾಕ್ತೀನಿ ನಾನು ಕಲರ್ಗೆ, ಸ್ವಲ್ಪ ಗ್ರೇ ಬರಲಿ ಅಂತ. ಇದು ನೋಡಿ, ಎಳೆದು ತೊಗೋಬೇಕು ಸೋರೆಕಾಯಿ. ಆಮೇಲೆ ಬೀಜ ಎಲ್ಲ ಎಳೆಯದಾಗಿದ್ದರೆ ಬೀಜ ದಪ್ಪ ಇರಲ್ಲ, ಬೀಜ ಸಮೇತ ಹಾಕೋಬೇಕು. ಸ್ವಲ್ಪ ದಪ್ಪ ಏನಾದರೂ ಇದ್ದರೆ ಅದು ಬೀಜನ ತೆಗೆದುಬಿಡಬೇಕು, ಇಲ್ಲಾಂದರೆ ಬೀಜ ಅಷ್ಟು ಚೆನ್ನಾಗಿರಲ್ಲ ದಪ್ಪ ಆಗಿರೋದ್ರಿಂದ. ಸೋರೆಕಾಯಿ ತಿನ್ನೋದ್ರಿಂದ ಮೆದುಳು ಚುರುಕಾಗುತ್ತೆ, ಮತ್ತು ಕಿಡ್ನಿಲಿ ಕಲ್ಲಾಗಿದ್ರೂ ಅದು ಕಲ್ಲು ಕರಗುತ್ತೆ ಇದರಿಂದ. ಮತ್ತು ಸೋರೆಕಾಯಿ ತಿನ್ನೋದ್ರಿಂದ, ಸೋರೆಕಾಯಿ ಜ್ಯೂಸ್ ಕುಡಿಯೋದ್ರಿಂದ ಬಾಡಿ ತಂಪಾಗಿರುತ್ತೆ. ಆಮೇಲೆ ನೀರಿನ ಅಂಶನೂ ಜಾಸ್ತಿ ಆಗುತ್ತೆ ಸೋರೆಕಾಯಿಂದ. ನಾನಿಲ್ಲಿ ಒಂದು ಬಟ್ಲಲ್ಲಿ ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನನಗೆ 4 ಬಟ್ಲು ಸೋರೆಕಾಯಿ ಇದೆ. ಇದನ್ನೀಗ ಗ್ಯಾಸ್ ಮೇಲೆ ಇಡ್ತೀನಿ. ಆಮೇಲೆ ಇದನ್ನು ಯಾವಾಗಲೂ ಕೈ ಆಡಿಸ್ತಾ ಇರಬೇಕಂತಿಲ್ಲ, ಸ್ವಲ್ಪ ಹೊತ್ತು ಇದು ಜಾಸ್ತಿ ನೀರು ಬಿಡುತ್ತೆ. ಇದನ್ನು ಗ್ಯಾಸ್ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನೀವು ಬೇರೆ ಕೆಲಸನೂ ಮಾಡ್ಕೋಬೋದು. ಇದೆಲ್ಲ ನೀರೆಲ್ಲ ಸ್ವಲ್ಪ ಆವಿಯಾಗಿ ಸ್ವಲ್ಪ ಅದು ಬೇಯಬೇಕು, ಚೆನ್ನಾಗಿ ಬೇಯಬೇಕು. ಮಧ್ಯೆ ಮಧ್ಯೆ ಕೈ ಆಡಿಸಿ ಒಂದು 10 ನಿಮಿಷ, ಒಂದು 5 ನಿಮಿಷಕ್ಕೆ ಕೈ ಆಡಿಸಿ ಮತ್ತೆ ಲಿಡ್ ಕ್ಲೋಸ್ ಮಾಡೋದು, ಲಿಡ್ ಓಪನ್ ಮಾಡೋದು, ಮತ್ತೆ ಕೈ ಆಡಿಸೋದು, ಆ ಥರ ಮಾಡಿ ಒಂದು 15ರಿಂದ 20 ನಿಮಿಷ ಬೇಕಾಗುತ್ತೆ ಬೇಯೋಕ್ಕದು. ನಾನು ಒಂದು ಸ್ವಲ್ಪ ಏಲಕ್ಕಿನೂ ಪೌಡ್ರ್ ಮಾಡಿ ಇಟ್ಕೋತಾ ಇದ್ದೀನಿ ಸೈಡ್ಗೆ. ನಾನೀಗ ಒಂದು ಬಟ್ಲು ಹಾಲು ಹಾಕ್ತಾಯಿದ್ದೀನಿ, ಮತ್ತೆ ಬೇಯಿಸೋಕ್ಕೆ ಬಿಡ್ತೀನಿ ಇದನ್ನ. ಅದು ಬೆಂದ ಮೇಲೆ ಒಂದೂವರೆ ಅಲ್ಲ, 1 ಕಪ್ ಮೇಲೆ, 1 ಬಟ್ಲ ಮೇಲೆ ಒಂದು ಸ್ವಲ್ಪ ಸಕ್ಕರೆ ಅಷ್ಟು ಹಾಕಿದರೆ ಕರೆಕ್ಟಾಗಿರುತ್ತೆ. 1.5 ಹಾಕಿದರೆ ತುಂಬ ಸ್ವೀಸಿ ಅನಿಸುತ್ತೆ. ಆಮೇಲೆ ನಾನಿಲ್ಲಿ ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೀನಿ. ನಾನು ಮಿಲ್ಕ್ ಪೌಡ್ರ್ ಯಾಕೆ ತೊಗೊಂಡಿದ್ದೀನಿ ಅಂದರೆ, ಖೋವಾ ಹಾಕಬೇಕು. ಖೋವಾ ಹಾಕಿದರೆ ಇದು ಕಲರ್ ಚೇಂಜ್ ಆಗುತ್ತೆ, ಸ್ವಲ್ಪ ಗ್ರೇ ಬರಲ್ಲ ಅಂತ ಖೋವಾ ಹಾಕಿಲ್ಲ. ಖೋವಾ ಹಾಕಿದ್ರೂ ಚೆನ್ನಾಗಿರುತ್ತೆ, ಈ ಟೈಮಲ್ಲಿ ಖೋವಾ ಹಾಕಿದ್ರೂ ಚೆನ್ನಾಗಿರುತ್ತೆ. ನಾನು ಮಿಲ್ಕ್ ಪೌಡ್ರ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಮಾಡಿದಾಗ ನಾನು ಖೋವಾ ಹಾಕಿ ತೋರಿಸ್ತೀನಿ. ಆಮೇಲೆ 1 ಸ್ಪೂನು ತುಪ್ಪ ಹಾಕಿ ಇದು ಸ್ವಲ್ಪ ಗಟ್ಟಿ ಬರೋ ತನಕ ಈಗ ಸ್ವಲ್ಪ ಕೈಯಾಡಿಸ್ತಾನೇ ಇರಬೇಕಾಗತ್ತೆ. ಈ ಸ್ಟೇಜಲ್ಲಿ ಕೈಯಾಡಿಸ್ತಾನೆ ಇರಬೇಕಾಗತ್ತೆ. ನೋಡಿ, ನಾನು ಹೇಳಿದ್ನಲ್ಲ ಪಾರಿಜಾತ ಅಂತ, ಮೊನ್ನೆ ಇದ್ರದ್ದು ಕೇಸರಿ ಬಾತ್ ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ, ಅದೇ ಇದು. ನ್ಯಾಚುರಲ್ ಕಲರ್ ಇರಲಿ ಅಂತ ನಾನು ಫುಡ್ ಕಲರ್ ಯಾವುದೂ ಯೂಸ್ ಮಾಡಿಲ್ಲ. ಇದು ಗ್ರೇ ಕಲರ್ ಬರುತ್ತೆ. ಇದು ವೈಟ್ಗೆ ಬ್ಲ್ಯಾಕ್ ಹಾಕಿದರೆ ಗ್ರೇ ಬರುತ್ತೆ, ಅದಕ್ಕೆ ಬ್ಲ್ಯಾಕ್ ಕಲರ್ ಏನೂ ಇರಲಿಲ್ಲಲ್ಲ, ಅದಕ್ಕೆ ಮೊನ್ನೆದು ಪಾರಿಜಾತ ಹೂ ನೆನಪಾಯಿತು. ಅದನ್ನೇ 2 ನೆನೆಸಿ ಅದರದ್ದೇ 1-2 ಡ್ರಾಪ್ ಹಾಕಿದ್ದೀನಿ. ನೋಡಿ, ಈಗ ಪ್ಯಾನ್ ಎಲ್ಲ ನಂದು ಕಪ್ಪು ಆಗ್ತಾಯಿದೆ ನೋಡಿ ಸೈಡ್ಗೆ, ಆ ಥರ. ಅದಕ್ಕೆ ಈ ಥರ ಕಪ್ಪಾಗುತ್ತೆ ಅಂಥೇಳಿ ನಾನು ಜಾಸ್ತಿ ನಾನ್ ಸ್ಟಿಕ್ಕಲ್ಲೇ ಮಾಡ್ತೀನಿ ಸ್ವೀಟ್ ಎಲ್ಲ. ಈಗ ಇದು ಹದ ಬಂದಿದೆ ನೋಡಿ, ಈ ಥರ ಬಂದರೆ ಇದು ಕರೆಕ್ಟಾಗಿ ಬರುತ್ತೆ. ಆಮೇಲೆ ಇದು ಒಂದು ಪ್ಲೇಟಿಗೆ ಇದನ್ನು ತುಪ್ಪ ಹಾಕಿ ಇದನ್ನೆಲ್ಲ ಅದು ಮಿಶ್ರಣ ಇದಕ್ಕೆ ಹಾಕ್ತೀನಿ. ಆಮೇಲೆ ಇದು ಬರ್ಫಿ ಗಟ್ಟಿ ಬರಲ್ಲ, ಇದ್ರ ಬರ್ಫಿ ಬರುತ್ತೆ ನೋಡಿ, ಕೋಕೋನಟ್ ಬರ್ಫಿ ಬರುತ್ತಲ್ಲ, ಆ ಥರ ಗಟ್ಟಿ ಬರಲ್ಲ. ಸ್ವಲ್ಪ ಇದು ಸಾಫ್ಟಾಗೇ ಇರುತ್ತೆ. ಖೋವಾ ಹಾಕಿದರೆ ಗಟ್ಟಿಯಾಗಿ ಬರುತ್ತೆ, ಅದು ಇನ್ನೊಂದು ಸರಿ ತೋರಿಸ್ತೀನಿ. ಆಮೇಲೆ ನಾನು ಇದು ಹಾಕಿ ಒಂದು 5 ನಿಮಿಷ ಆದಮೇಲೆ ಸುಮ್ಮನೆ ಒಂದು ಮಾರ್ಕ್ ಮಾಡ್ತೀನಿ. ಫಸ್ಟಿಗೆ ಯಾವುದೇ ಬರ್ಫಿ ಮಾಡಿದ್ರೂ ಫಸ್ಟ್ ಒಂದು ಮಾರ್ಕ್ ಮಾಡ್ತೀನಿ. ಆಮೇಲೆ ಫುಲ್ ತಣ್ಣಗಾದ್ಮೇಲೆ ಮತ್ತೆ ಇದೇ ಮಾರ್ಕಲ್ಲಿ ಇನ್ನೊಂದು ಸರಿ ಮಾರ್ಕ್ ಮಾಡಿ ಕಟ್ ಮಾಡ್ತೀನಿ. ನಾನು ಸ್ವಲ್ಪ ಆಚೆ ಹೋಗಬೇಕು ಅಂತ ಸ್ವಲ್ಪ ಅರ್ಜೆಂಟಲ್ಲಿ ಬಂದು ಇದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಇನ್ನೂ ಸ್ವಲ್ಪ ಸಾಫ್ಟಾಗೇ ಇದೆ. ಇದು ತೀರಾ ಗಟ್ಟಿ ಅಂತೂ ಬರಲ್ಲ, ಸ್ವಲ್ಪ ಸಾಫ್ಟಾಗೇ ಇರುತ್ತೆ. ನೋಡಿ, ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಮುಂದಿನ ದಿನಗಳಲ್ಲಿ ಸೋರೆಕಾಯಿಂದ ಏನೇನು ಮಾಡ್ಬೋದು ಅಂತ ಮತ್ತೆ ತೋರಿಸ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.